ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಸ್ ಕೆಮಿಸ್ಟ್ರಿ. ಸೊ ಇಲ್ಲೊಂದು ಡೌಟು, ಆಪ್ಷನ್ ಎಂಟ್ರಿ ಪೋರ್ಟಲ್ಗೆ ನೀವು ಎಂಟರ್ ಆದಾಗ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಬಹಳಷ್ಟು ಜನ ವಿದ್ಯಾರ್ಥಿಗಳು ನನಗೂ ಕೂಡ ಹೇಳಿದರು ಮತ್ತು ನಾನು ಕ್ರಾಸ್ ಚೆಕ್ ಮಾಡಿ ವಿತ್ ಪ್ರೂಫ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. KCET ಅವರು ಅಥವಾ KEAದವರು ಏನಾದರೂ ಫೀ ಇನ್ಕ್ರೀಸ್ ಮಾಡಿದಾರಾ? ಫ್ರೀ ಇನ್ಕ್ರೀಸ್ ಮಾಡಿದ್ದಾರೆ ಅಂತಂದರೆ ಅದರದ್ದು ನೋಟಿಫಿಕೇಶನ್ ಯಾಕೆ ಇನ್ನೂ ಬಿಟ್ಟಿಲ್ಲ? ಸೊ ನೋಟಿಫಿಕೇಶನ್ ಕೊಡದೇನೆ, ವೆಬ್ಸೈಟಲ್ಲಿ ನೋಟಿಫಿಕೇಶನ್ ಕೊಡದೇನೆ ಆಪ್ಷನ್ ಎಂಟ್ರಿ ಪೋರ್ಟಲಲ್ಲಿ ಡೈರೆಕ್ಟಾಗಿ ಫೀ ಇನ್ಕ್ರೀಸ್ ಮಾಡೋದು ಎಷ್ಟು ಸರಿ? ಸೊ ನನ್ನ ರಿಕ್ವೆಸ್ಟ್ ಇಷ್ಟೇ KEAದವರಿಗೆ, ಪ್ಲೀಸ್ ದಯವಿಟ್ಟು ನಮ್ಮ ವಿದ್ಯಾರ್ಥಿಗಳಿಗೆ ಟ್ರಾನ್ಸ್ಪರೆಂಟಾಗಿ ಎಷ್ಟು ಫೀಸ್ ಜಾಸ್ತಿ ಆಗಿದೆ, ಯಾವ್ಯಾವ ಕಾಲೇಜಸ್ಗಳಲ್ಲಿ ಎಷ್ಟೆಷ್ಟು ಫೀಸ್ ಜಾಸ್ತಿ ಆಗಿದೆ ಅನ್ನೋದ್ರ ಒಂದು PDF ಅನ್ನಾದರೂ ಕೊಡಿ. ಅದರ್ವೈಸ್ ಯು ಕ್ಯಾನ್ ಗಿವ್ ಅ ನೋಟಿಫಿಕೇಶನ್, ಈ ಎಲ್ಲ ಕಾಲೇಜ್ಗಳಲ್ಲಿ, ಪ್ರೈವೇಟ್ ಏಡೆಡ್ ಕಾಲೇಜ್ಗಳಲ್ಲಿ ಇಷ್ಟು ಆ್ಯಡ್ ಮಾಡಿದ್ದೀವಿ, ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಇಷ್ಟು ಆ್ಯಡ್ ಮಾಡಿದ್ದೀವಿ ಅನ್ನೋದನ್ನು ಪ್ಲೀಸ್ ಒಂದು ನೋಟಿಫಿಕೇಶನ್ ಆದ್ರೂ ಕೊಡಿ. ಯಾಕಂತಂದರೆ ಅವರು ಯಾವುದೋ ಒಂದು ಐಡಿಯಾ ಇಟ್ಟುಕೊಂಡು ಕಾಲೇಜ್ ಪ್ರಿಫರೆನ್ಸ್ ಆರ್ಡರ್ನ ಪ್ರಿಯಾರಿಟಿ ಆರ್ಡರ್ನ ರೆಡಿ ಮಾಡಿಕೊಂಡು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಹೋದಾಗ ಅವರಿಗೆ ಅವರ ಒಂದು ಸಾಧ್ಯತೆಗೆ ಬಿಟ್ಟು, ಅಂದರೆ ಅವರ ಒಂದು ಕೆಪಾಸಿಟಿಗಿಂತ ಜಾಸ್ತಿ ಫೀಸ್ ಸ್ಟ್ರಕ್ಚರ್ ಇದ್ದಾಗ ಅದ್ರ ಬಗ್ಗೆ ಅವರು ಯೋಚನೆ ಮಾಡಬೇಕಾಗ್ತದೆ. ನಾನು ಆ ಕಾಲೇಜನ್ನು ಆಪ್ಟ್ ಮಾಡಬೇಕೋ ಬೇಡೋ ಅಂತ ಯೋಚನೆ ಮಾಡಬೇಕಾಗ್ತದೆ. ಯಾಕಂತಂದರೆ ಈ ಒಂದು ಕೊರೋನಾ ಪ್ಯಾಂಡಮಿಕಲ್ಲಿ ಬಹಳಷ್ಟು ಜನ ವಿದ್ಯಾರ್ಥಿಗಳ ಪೇರೆಂಟ್ಸ್ಗಳು ಆರ್ಥಿಕ ತೊಂದರೆಯಿಂದ ಬಳಲ್ತಾ ಇದ್ದಾರೆ. ಅವರಿಗೆ ಹೆಲ್ಪ್ ಆಗಬೇಕು ಅಂದರೆ, ನೀವು ಫೀ ಇನ್ಕ್ರೀಸ್ ಮಾಡಿದರೆ ಮಾಡೀನಿ ಅಂತ ಹೇಳ್ರಿ, ಮಾಡಿಲ್ಲ ಅಂದ್ರೆ ಮಾಡಿಲ್ಲ ಅಂತ ಹೇಳ್ರಿ. ಸೊ ಒಂದು ನೋಟಿಫಿಕೇಶನ್ ಕೊಡ್ತೀನಿ ಅಂತ ಒಂದು ದಿವಸ ಕಳೆದರೂ ಕೂಡ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡಿ ಆಯಿತು, ಆದರೂ ಕೂಡ ಫೀಸ್ ಸ್ಟ್ರಕ್ಚರ್ ಬಗ್ಗೆ ನೋಟಿಫಿಕೇಶನ್ ಬಂದಿಲ್ಲ. ಸೊ ಇಷ್ಟು ಹೀಗೆ ಮಾಡೋದು ಎಷ್ಟು ಸರಿ ಅಂಥೇಳಿ ನನ್ನ ಒಂದು ಕ್ವಶನ್ನು KEAದವರಿಗೆ. ಹಾಗಾದರೆ ಎಷ್ಟು ಫೀಸ್ ಇನ್ಕ್ರೀಸ್ ಆಗಿದೆ ವಿತ್ ಪ್ರೂಫ್, ಲಾಸ್ಟ್ ಇಯರ್ದು ಮತ್ತು ಈ ವರ್ಷದ್ದು ನಿಮಗೆ ಕಂಪೇರ್ ಮಾಡಿ ಹೇಳ್ತಾ ಇದ್ದೀನಿ. ಸೊ ಇದಿಷ್ಟು ವಿಡಿಯೋಸ್ಗಳನ್ನು ನಿಮಗೋಸ್ಕರ ನಾನು ಮಾಡ್ತಾ ಇದ್ದೀನಿ. ಸೊ ವಿಡಿಯೋವನ್ನು ಮುಂದೆ ನೋಡೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನನ್ನ ಒಂದು ಹೆಲ್ಪ್ ನಿಮಗೆ ಯಾವಾಗಲೂ ಇದ್ದೇ ಇರ್ತದೆ. ನಿಮ್ಮ ಜೂನಿಯರ್ಸ್ಗಳಿಗೆ ಕೂಡ ಈ ಚಾನಲ್ ಬಗ್ಗೆ ಹೇಳಿ, ಸೊ ದ್ಯಾಟ್ ಆಲ್ ಕರ್ನಾಟಕ ಸ್ಟೂಡೆಂಟ್ಸ್ ಶುಡ್ ವಾಚ್ ದಿಸ್ ಪರ್ಟಿಕ್ಯುಲರ್ ಚಾನಲ್ ಆ್ಯಂಡ್ ದಿಸ್ ಚಾನಲ್ ಶುಡ್ ಗ್ರೋ ಇನ್ ಎನಾರ್ಮಸ್ ಮ್ಯಾನರ್. ನೀವು ಬೆಳೀರಿ, ನಾನು ಬೆಳಿತೀನಿ. ಎಸ್, ಈಗ ನಿಮಗೆ ಗೊತ್ತಿದೆ, ಆಪ್ಷನ್ ಎಂಟ್ರಿ ಶೆಡ್ಯೂಲನ್ನು ಬಿಡೋದಕ್ಕಿಂತ ಮುಂಚೆ ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡಿದ್ರು. ಇಲ್ಲಿ ನೋಡ್ಬೋದು, ಇಲ್ಲಿ 2ನೇ ತಾರೀಕು 4 ಗಂಟೆ ಪ್ರಾಧಿಕಾರದ ವೆಬ್ಸೈಟಲ್ಲಿ ಸೀಟ್ ಮೆಟ್ರಿಕ್ಸ್ ಮತ್ತು ಶುಲ್ಕದ ವಿವರಗಳನ್ನು ಪ್ರಕಟಣೆ ಮಾಡ್ತೀವಿ ಅಂಥೇಳಿ. ಇನ್ನೂ ಕೂಡ ಇದನ್ನು ಪ್ರಕಟಣೆ ಮಾಡಿಲ್ಲ. ನಾನು ಅಂದುಕೊಂಡೆ ನಿನ್ನೆ ರಾತ್ರಿ 8 ಗಂಟೆಗೆ ಬಿಡಬೇಕಾಗಿತ್ತು, 10 ಗಂಟೆಗೆ ಬಿಟ್ಟರು. ಅಂದರೆ KEAದವರಿಗೆ 8 ಗಂಟೆ 10 ಗಂಟೆಗೆ ಆಯಿತು ಅಂತ ಅನ್ಕೊಳ್ಳುತ್ತೆ. ಬಟ್ KEAದವರಿಗೆ ಹಾಗಾದ್ರೆ ನಿನ್ನೆಯ 4 ಗಂಟೆ ಯಾವಾಗ ಆಗ್ತದೆ? ಸೊ ಇನ್ನೂ ಕೂಡ 4 ಗಂಟೆ ಆಗಿಲ್ಲ ಅವರಿಗೆ, ಹೌದಾ? ಸೊ ಹೀಗೆ ಮಾಡೋದ್ರಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತದೆ. ಸೊ ನನ್ನ ಒಂದು ಮಾತಿಷ್ಟೇ, ನನ್ನ ಒಂದು ಕೋರಿಕೆ ಇಷ್ಟೇ, ಸಜೆಷನ್ ಇಷ್ಟೇ. ಸೊ ನೀವು ಏನು ಮಾಡ್ತಾ ಇದ್ದೀರಿ ಅದನ್ನು ಕ್ಲಿಯರ್ ಕಟ್ಟಾಗಿ ಸೀಟ್ ಮೆಟ್ರಿಕ್ಸನ್ನಾಗಲಿ ಅಥವಾ ಶುಲ್ಕದ ವಿವರಗಳನ್ನಾಗಲಿ ಕರೆಕ್ಟಾಗಿ ಕೊಡಿ. ಇನ್ನೂ ಕೂಡ ಸೀಟ್ ಮೆಟ್ರಿಕ್ಸನ್ನು ಲಾಸ್ಟ್ ಇಯರ್ ಕೊಟ್ಟ ಹಾಗೆ, ಸೊ ಹೈದರಾಬಾದ್ ಕರ್ನಾಟಕ ಸೀಟ್ಸ್ ಎಷ್ಟಿದೆ, ಅದರಲ್ಲಿ ಕ್ಯಾಟಗರಿ ವೈಸ್ ಸೀಟ್ ಎಷ್ಟಿದೆ, ಮತ್ತು ಅದರ್ ಸೈಡ್ ರೆಸ್ಟ್ ಆಫ್ ಕರ್ನಾಟಕ ಕ್ಯಾಟಗರಿ ವೈಸ್ ಸೀಟ್ ಎಷ್ಟಿದೆ, 1A ಎಷ್ಟಿದೆ, 2A ಎಷ್ಟಿದೆ, ಇವೆಲ್ಲ ಡೀಟೇಲ್ ಆಗಿ ಲಾಸ್ಟ್ ಇಯರ್ನ ಕೊಟ್ಟಿದ್ರು. ಈ ವರ್ಷ ಇನ್ನೂ ಕೂಡ ಆ ಸೀಟ್ ಮೆಟ್ರಿಕ್ಸ್ ರಿಲೀಸ್ ಆಗಿಲ್ಲ. ಅಂದರೆ ಸೊ ನಾವು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಆಪ್ಷನ್ ಎಂಟ್ರಿನ ಸ್ಟಾರ್ಟ್ ಮಾಡ್ತಾ ಇದ್ದಾರೋ, ಅಥವಾ ಒಂದು ನಿಜವಾಗಿ ಒಂದು ಉದ್ದೇಶವನ್ನು ಇಟ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದಾರೋ ಅನ್ನೋದು ನನ್ನ ಒಂದು ಡೌಟ್. ಓಕೆ, ಸೊ ಇಲ್ಲಿ ನಾನು ಯಾರನ್ನೂ ಕೂಡ ಬ್ಲೇಮ್ ಮಾಡ್ತಾ ಇಲ್ಲ, ಬಟ್ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಬಾರ್ದು ಅನ್ನೋದೊಂದೇ ನನ್ನದೊಂದು ಕೋರಿಕೆ ಅಷ್ಟೇ. ಸೊ ಈಗ ನೋಡಿ, ನಿಮಗೆ ವಿತ್ ಪ್ರೂಫ್ ತೋರಿಸ್ತಾ ಇದ್ದೀನಿ. ಇದು ಲಾಸ್ಟ್ ಇಯರ್ ರಿಲೀಸ್ ಮಾಡಿರುವಂಥದ್ದು ಪ್ರೊವಿಷನಲ್ ಫೀಸ್ ಸ್ಟ್ರಕ್ಚರ್ ಫಾರ್ CET 2020. ಸೊ ಇಲ್ಲಿ ಒಂದು ಪಾಯಿಂಟನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಗೌರ್ಮೆಂಟ್ ಏಡೆಡ್ 19,090 ರೂಪೀಸ್ ಇತ್ತು, ಬಟ್ ಇಲ್ಲಿ SC ST ಅವರಿಗೆ 500 ಇದೆ. ಸೊ ನೀವು ಹೇಳ್ಬೋದು, ಸರ್ ನಂದು SC ST ಇದ್ರೂ ಕೂಡ ನನಗೆ ಇಷ್ಟೇ ಫೀಸ್ ತೋರಿಸ್ತಾ ಇದೆ. ನೀವು ಇಷ್ಟೇ ಫೀಸೇ ತೋರಿಸ್ತಾ ಇರ್ತದೆ ವೆಬ್ಸೈಟಲ್ಲಿ, ಗೊತ್ತಿರಲಿ. ಈ 500 ನಿಮಗೆ ಯಾವಾಗ ಅಪ್ಲಿಕೇಬಲ್ ಆಗ್ತದ ಅಂತಂದರೆ, ನಿಮಗೆ ಸೀಟ್ ಅಲಾಟ್ಮೆಂಟ್ ಆದಮೇಲೆ ನಿಮ್ಮ ಒಂದು ಕಾಸ್ಟ್ ಪ್ರಕಾರ ನಿಮ್ಮ ಒಂದು ಫೀಸನ್ನು ಅವರು ಅಲ್ಲಿ ತೋರಿಸ್ತಾರೆ. ಅಂದರೆ ನಿಮಗೇನು ಅಡ್ಮಿಷನ್ ಆರ್ಡರ್ ನಿಮ್ಗೆ ಬರ್ತದೆ, ಸೊ ಫೀ ಸ್ಟ್ರಕ್ಚರ್ ಚಲನ್ ಏನು ಅಂದ್ರೆ ನಿಮಗೆ ಪ್ರಿಂಟ್ಔಟ್ ಬರ್ತದೆ. ಆ ಫೀ ಸ್ಟ್ರಕ್ಚರ್ ಚಲನ್ನಲ್ಲಿ ನಿಮಗೆ ಸಿಂಪಲ್ ಆಗಿ, ಅಂದರೆ ಕ್ಲಿಯರ್ ಕಟ್ ಆಗಿ 500 ರೂಪೀಸ್ ಅಂತ ಮೆನ್ಷನ್ ಇರ್ತದೆ. ಯಾರ್ಯಾರು SC ST ಇದ್ದೀರಿ ಮತ್ತು ಕ್ಯಾಟಗರಿ 1 ಇನ್ಕಮ್ ಬಿಲೋ 2.5 ಲ್ಯಾಕ್ ಇದ್ದೀರಿ ಅನ್ನೋದು ಗೊತ್ತಿರಲಿ. ಆದರೆ ಈಗ ವೆಬ್ಸೈಟಲ್ಲಿ ನೀವು ನೋಡ್ತಾ ಇರುವಂಥ ಫೀಸ್ ಸ್ಟ್ರಕ್ಚರು ಜನರಲ್ ಮೆರಿಟ್ದವರಿಗೆ, ಅಂದರೆ ಎಲ್ಲ ಇನ್ಕ್ಲೂಡಿಂಗ್ ಜನರಲ್ ಆಗಿ ಕೊಟ್ಟಿರ್ತಾರೆ. ಅಂದರೆ ಜನರಲ್ ಮೆರಿಟ್ ಫೀಸ್ ಸ್ಟ್ರಕ್ಚರೇ ಕೊಟ್ಟಿರ್ತಾರೆ. ನೀವು SC ST ಆಗಿರ್ಬೋದು, ಕ್ಯಾಟಗರಿ 1 ಆಗಿರ್ಬೋದು, ಯಾರಾದರೂ ಆಗಿರ್ಬೋದು, OBC ಆಗಿರ್ಬೋದು. ಆದರೆ ನೆನ್ಪಿಟ್ಕೊಳ್ಳಿ, ಯಾವಾಗ ನೀವು ನಿಮಗೆ ಸೀಟ್ ಅಲಾಟ್ಮೆಂಟ್ ಆದಮೇಲೆ ಒಂದು ನಿಮಗೆ ಒಂದು ಚಲನ್ನ ಪ್ರಿಂಟ್ಔಟ್ ತೊಗೊಂಡು ಅದನ್ನು ಫೀಯನ್ನು ತುಂಬಿ ಅಂತ ಹೇಳ್ತಾರೆ, ಅದರಲ್ಲಿ ಕ್ಲಿಯರ್ ಕಟ್ಟಾಗಿ ಮೆನ್ಷನ್ ಇರ್ತದೆ. ಇನ್ನೊಂದು, ಸರ್ SNQ ಕೋಟಾ ಯಾವಾಗ ಅಪ್ಲೈ ಆಗ್ತದೆ ಅಂತ ಕೇಳ್ತಾ ಇದ್ದೀರಿ. ರಿಮೆಂಬರ್, SNQ ಕೋಟಾ ನಿಮಗೆ ಸೀಟ್ ಅಲಾಟ್ಮೆಂಟ್ ಆದಮೇಲೆ, ನಾನು ಉಳಿದಿರುವಂಥ SC ST ಸ್ಟೂಡೆಂಟ್ಸ್ಗೆ ಹೇಳಿರೋ ಹಾಗೆ ನಿಮಗೂ ಕೂಡ ಸೀಟ್ ಅಲಾಟ್ಮೆಂಟ್ ಆದಮೇಲೆ ಏನೊಂದು ನಿಮಗೆ ಒಂದು ಚಲನ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಹೇಳ್ತಾರೆ. ಆ ಚಲನ್ನಲ್ಲಿ ನಿಮಗೆ ಮೆನ್ಷನ್ ಮಾಡಿರ್ತಾರೆ SNQ ಕೋಟಾ ಇರೋದಕ್ಕೆ 4,090 ರೂಪೀಸ್ ಅಂತೇಳಿ.
ಓಕೆ, ಸೊ ಇದು ಒಂದು ಪಾರ್ಟ್. ಅಂದರೆ ನೀವು ಯಾರು SC/ST ಇದ್ದೀರಿ ಅಥವಾ ಕ್ಯಾಟಗರಿ ಇನ್ಕಮ್ ಅಪ್ ಟು ಅಂದರೆ ಬಿಲೋ 2.5 ಲ್ಯಾಕ್ ಇದ್ದೀರಿ, ಅವರು ಯಾರೂ ಕೂಡ ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಸರ್ ನನಗೆ ಫೀಸ್ ಸ್ಟ್ರಕ್ಚರ್ 500 ಬರ್ತಾ ಇಲ್ಲ, ಏನಿದು ಅಂತ ಕೇಳುವಂಥ ಅವಶ್ಯಕತೆ ಇಲ್ಲ. ನಿಮಗೆ ಅದು ಅಪ್ಲೈ ಆಗ್ತದೆ, ಬಟ್ ನಾಟ್ ನೌ. ನಿಮಗೆ ಸೀಟ್ ಅಲಾಟ್ಮೆಂಟ್ ಆದಮೇಲೆ ಅಪ್ಲೈ ಆಗ್ತದೆ. ಇದು ಒಂದು ಪಾರ್ಟು. ಈಗ ಇನ್ನೊಂದು ಪಾರ್ಟ್ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇರೋದು, ಫೀಸ್ ಸ್ಟ್ರಕ್ಚರ್ ನೋಡ್ಕೊಂಡು ಬಿಡಿ ಒಂದ್ಸರಿ. 19,090 ಇದೆ. ಅನ್ಏಡೆಡ್ ಪ್ರೈವೇಟ್ ಮೈನಾರಿಟಿ ಕಾಲೇಜ್ಗಳಲ್ಲಿ 58,806 ಇದೆ. ಅನ್ಏಡೆಡ್ ಪ್ರೈವೇಟ್ ಮೈನಾರಿಟಿ ಟೈಪ್ 2 ಕಾಲೇಜ್ ಅಂದರೆ ಇನ್ನೊಂದು ಸ್ವಲ್ಪ ಫೀಸ್ ಜಾಸ್ತಿ ಇರುವಂಥ ಕಾಲೇಜಲ್ಲಿ 65,340 ಇದೆ. ಡೀಮ್ಡ್ ಯೂನಿವರ್ಸಿಟಿಗಳಲ್ಲಿ, ಪ್ರೈವೇಟ್ ಯೂನಿವರ್ಸಿಟಿಗಳಲ್ಲಿ 62,573 ಇದೆ. ಬಿ ಫಾರ್ಮಾ ಸೀಟ್ಸನ್ನು ಕೂಡ ನೋಡ್ಕೊಳ್ಬೋದು. ಮತ್ತು BSc ಅಗ್ರಿ ಇವೆಲ್ಲ ಆಲ್ಮೋಸ್ಟ್ 24,610 ರುಪೀಸ್ ಇದೆ. ಸೊ ಅದಕ್ಕಾಗಿ ನಾನು ಅದನ್ನು ಕ್ಲಿಯರ್ ಕಟ್ಟಾಗಿ ಮೆನ್ಷನ್ ಮಾಡಿದ್ದೀನಿ ಇಲ್ಲಿ. ಆದರೆ ಇದರಲ್ಲಿ ಲಾಸ್ಟ್ ಇಯರು ಕೂಡ ವೆಟರ್ನರಿಯನ್ನು ಮೆನ್ಷನ್ ಮಾಡಿರಲಿಲ್ಲ. ಅದಕ್ಕಾಗಿ ನಾನು ಈ ವರ್ಷದ ವೆಟರ್ನರಿ ಫೀಸ್ ಸ್ಟ್ರಕ್ಚರ್ನ ತೋರಿಸ್ತಾ ಇದ್ದೀನಿ, ಆಪ್ಷನ್ ಎಂಟ್ರಿದಲ್ಲಿ ಇರೋ ಅಂಥದ್ದು. ಬಟ್ ಲಾಸ್ಟ್ ಇಯರ್ ಇದನ್ನು ಎಲ್ಲೂ ಕೂಡ ನಾನು ಕೂಡ ನೋಡಿಲ್ಲ, ಮೆನ್ಷನ್ ಮಾಡಿಲ್ಲ. ಸೊ ಕಂಪೇರ್ ಮಾಡೋದಕ್ಕೆ ಈ ವರ್ಷ ನನಗೆ ವೆಟರ್ನರಿಗೆ ಸಾಧ್ಯ ಆಗೋದಿಲ್ಲ ಅನ್ನೋದು ಗೊತ್ತಿರಲಿ. ಓಕೆ, ಸೊ ಇದಿಷ್ಟು ಲಾಸ್ಟ್ ಇಯರ್ ಫೀಸ್ ಸ್ಟ್ರಕ್ಚರ್ನ ಹೇಳಿದೆ. ಈಗ ಈ ವರ್ಷದ ಫೀಸ್ ಸ್ಟ್ರಕ್ಚರ್ನ ತೋರಿಸ್ತೀರಿ. ಯಾವಾಗ ನೀವು ಆಪ್ಷನ್ ಎಂಟ್ರಿಗೆ ಲಾಗಿನ್ ಆಗ್ತೀರಿ ಆವಾಗ ನಿಮಗೆ ಕಾಣಿಸ್ತದೆ ಗೌರ್ಮೆಂಟ್ ಕಾಲೇಜ್ ಫೀಸ್ ಸ್ಟ್ರಕ್ಚರ್ ಚೇಂಜ್ ಆಗಿಲ್ಲ. ನೋಡಿ ಇಲ್ಲಿ 19,090 ಇದೆ. ಅಂದರೆ ಇಂಜಿನಿಯರಿಂಗ್ ಗೌರ್ಮೆಂಟ್ ಸೀಟ್ಸ್, ಏಡೆಡ್ ಸೀಟ್ಸ್ ಅಂತ ನಾವೇನು ಹೇಳಿದ್ವಲ್ಲ. ಸೊ ಗೌರ್ಮೆಂಟ್ ಸೀಟ್ಸ್ ಏನಿದೆ, ಗೌರ್ಮೆಂಟ್ ಸೀಟ್ಸ್ ಇನ್ ಇಟ್ ಮೇ ಬಿ ಪ್ರೈವೇಟ್ ಕಾಲೇಜ್, ಇಟ್ ಮೇ ಬಿ ಗೌರ್ಮೆಂಟ್ ಕಾಲೇಜ್. ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಗೌರ್ಮೆಂಟ್ ಸೀಟ್ಸ್ ಇನ್ ಪ್ರೈವೇಟ್ ಕಾಲೇಜ್ ಬೇರೆ, ಗೌರ್ಮೆಂಟ್ ಸೀಟ್ಸ್ ಇನ್ ಗೌರ್ಮೆಂಟ್ ಕಾಲೇಜ್ ಬೇರೆ. ಇವೆಲ್ಲದಕ್ಕೂ ಫೀಸ್ ಒಂದೇ ಇದೆ. ಇಲ್ಲಿ ನೋಡ್ಬೋದು, ಇಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಗೌರ್ಮೆಂಟ್ ಏಡೆಡ್ ಎರಡೂ ಕೂಡ ಗೌರ್ಮೆಂಟ್ ಏಡೆಡ್ 19,090 ಇದೆ. ಅಂದರೆ ಇದು ಪ್ಯೂರ್ ಗೌರ್ಮೆಂಟ್ ಅಂತಂದರೆ ಒಂದು, ರಿಮೆಂಬರ್ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಇಲ್ಲಿ 2 ಟೈಪ್ ಸೀಟ್ಸ್ ಇರ್ತದೆ. ಒಂದು ರಿಮೆಂಬರ್ ಗೌರ್ಮೆಂಟ್ ಸೀಟ್ಸ್ ಇನ್ ಗೌರ್ಮೆಂಟ್ ಕಾಲೇಜ್. ಓಕೆ, ಸೊ ಇವೆಲ್ಲ ಪ್ರೈವೇಟ್ ಕಾಲೇಜ್, ಹೌದಾ? ಅಂದರೆ ಗೌರ್ಮೆಂಟ್ ಸೀಟ್ಸ್ ಇನ್ ಪ್ರೈವೇಟ್ ಕಾಲೇಜ್. ಈ ಪ್ರೈವೇಟ್ ಕಾಲೇಜ್ ಇದಕ್ಕೆ ನಾವು ಏನಂತ ಕರಿತೀವಿ? ಏಡೆಡ್ ಸೀಟ್ಸ್ ಅಂತ ಕರಿತೀವಿ. ಏಡೆಡ್ ಸೀಟ್ಸ್ ಅಂತ ಕರಿತೀವಿ, ಗೊತ್ತಿರಲಿ. ನೆಕ್ಸ್ಟು ಪ್ರೈವೇಟ್ ಸೀಟ್ಸ್ ಇನ್ ಪ್ರೈವೇಟ್ ಕಾಲೇಜ್. ಸೊ ಇದಕ್ಕೆ ನಾವು ಅನ್ಏಡೆಡ್. ಸೊ ಗೊತ್ತಿರಲಿ, ಅನ್ಏಡೆಡ್ ಸೀಟ್ಸ್ ಅಂತ ಕರಿತೀವಿ. ಓಕೆ, ಅನ್ಏಡೆಡ್ ಸೀಟ್ಸ್ ಅಂತ ಕರಿತೀವಿ. ಓಕೆ, ಈಗ ನಿಮಗೆ ಫೀಸ್ ಸ್ಟ್ರಕ್ಚರ್ನ ಏನು ತೋರಿಸ್ತಾ ಇದ್ದೀನಿ, ಇದು ಗೌರ್ಮೆಂಟ್ ಮತ್ತು ಏಡೆಡ್ ಅಲ್ಲಿ 19,090 ಇತ್ತು. ಅನ್ಏಡೆಡ್ ಇನ್ ಪ್ರೈವೇಟ್ ಮೈನಾರಿಟಿ ಒಂದು ಟೈಪ್ ಕಾಲೇಜಲ್ಲಿ 58,806 ಇತ್ತು. ಇನ್ನೊಂದು ಟೈಪ್ ಕಾಲೇಜಲ್ಲಿ 65,340 ಇತ್ತು. ಇನ್ನು ಪ್ರೈವೇಟ್ ಯೂನಿವರ್ಸಿಟಿಗಳಲ್ಲಿ 62,573 ಇತ್ತು. ಓಕೆ, ಈಗ ತೋರಿಸ್ತೀನಿ ನೋಡಿ. ಅಂದರೆ ಗೌರ್ಮೆಂಟ್ ಇಂದು ಚೇಂಜ್ ಆಗಿಲ್ಲ, ದೆರ್ ಈಸ್ ನೋ ಚೇಂಜ್. ಯಾವುದು? ಇವೆರಡೂ ಸೀಟ್ಸ್ ಏನಿದೆ ಇದು ದೆರ್ ಈಸ್ ನೋ ಚೇಂಜ್ ಇನ್ ದ ಫೀಸ್ ಸ್ಟ್ರಕ್ಚರ್. ಇದು ಫೀಸ್ ಸ್ಟ್ರಕ್ಚರ್ ಚೇಂಜ್ ಆಗಿಲ್ಲ. ಸೊ ಈಗ ನೋಡಿ, ಇಲ್ಲೊಂದು ತೋರಿಸ್ತಾ ಇದ್ದೀನಿ. ಇದು ಇಂಜಿನಿಯರಿಂಗ್ ಪ್ರೈವೇಟ್ ಅನ್ಏಡೆಡ್ ಅಲ್ಲಿ ಎಷ್ಟು ಸೀಟ್ ಇತ್ತು ನೋಡಿ. ಇಲ್ಲಿ ನಿಮಗೆ ಎಷ್ಟು ಫೀಸ್ ಸ್ಟ್ರಕ್ಚರ್ ಇತ್ತು? ಇಲ್ಲಿ 58,806 ಇತ್ತು, ಹೌದಾ? ಇಲ್ಲಿ ನೋಡಿ 58,806 ಇರೋದು 78,806 ಆಗಿದೆ. ಅಂದರೆ 58,806 ಪ್ಲಸ್ 20,000 ರುಪೀಸ್ ಜಾಸ್ತಿ ಆಗಿದೆ. ಓಕೆ, ಸೊ ಈಗ ನೀವು ಇನ್ನೊಂದು ಸ್ವಲ್ಪ ದಿನದ ಹಿಂದೆ ಫ್ಲ್ಯಾಶ್ ಬ್ಯಾಕ್ ಅನ್ನು ನೆನಪು ಮಾಡ್ಕೊಳ್ಳಿ. ನಾನೊಂದು ವಿಡಿಯೋವನ್ನು ಮಾಡಿದ್ದೆ. ಈ ವರ್ಷ ಇಂಜಿನಿಯರಿಂಗ್ ಫೀಸ್ ಸ್ಟ್ರಕ್ಚರ್ ಜಾಸ್ತಿ ಆಗೋದಿಲ್ಲ, ಬಟ್ ಕರ್ನಾಟಕ ಗೌರ್ಮೆಂಟ್ದವರು ಏನು ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಎಲ್ಲ ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜಸ್ಗಳಿಗೆ ಅಂತಂದ್ರೆ, ಸೊ ನೀವೇನು ಎಕ್ಸ್ಟ್ರಾ ಫೀಸ್ ತಗೋತೀವಿ, ಎಕ್ಸ್ಟ್ರಾ ಫೀಸನ್ನು ಏನು ತಗೋತೀರಿ ಕಾಲೇಜಸ್ಗಳಿಗೆ ಬಂದಾಗ, ಸೊ ಆ ಒಂದು ಕಾಲೇಜಸ್ ಫೀಸನ್ನು 20,000ಕ್ಕೆ ಲಿಮಿಟ್ ಮಾಡಬೇಕು ಅಂತ ಹೇಳಿದರು, ಹೌದಾ? 20,000ಕ್ಕೆ ಲಿಮಿಟ್ ಮಾಡಬೇಕು ಅಂತ ಹೇಳಿದರು, ಹೌದಾ? ಆ ಒಂದು ವಿಡಿಯೋವನ್ನು ಕೂಡ ನೀವು ನನ್ನ ಚಾನಲ್ನಲ್ಲಿ ನೋಡ್ಬೋದು. ಸೊ ಹಾಗೆ ರಿಮೆಂಬರ್, ಈ ವರ್ಷದ ಫೀಸ್ ಸ್ಟ್ರಕ್ಚರು 20,000 ಪ್ಲಸ್ 58,806 ಮಾಡಿಬಿಟ್ಟು 78,806 ಮಾಡಿದ್ದಾರೆ. ಅಂದರೆ ಓವರ್ ಆಲ್ ಆಗಿ ನೀವು ನೋಡಿದರೆ ಈ ವರ್ಷದ ಫೀಸ್ ಸ್ಟ್ರಕ್ಚರು ಲಾಸ್ಟ್ ಇಯರ್ ಫೀಸ್ ಸ್ಟ್ರಕ್ಚರ್ ಅಷ್ಟೇ ಇದೆ. ಆದರೆ ಲಾಸ್ಟ್ ಇಯರ್ ಏನು ಮಾಡ್ತಾ ಇದ್ರು ಅಂತಂದರೆ, ಸೊ 58,806 ತಗೊಂಡ ಮೇಲೆ ನೀವು ಆ ಪರ್ಟಿಕ್ಯುಲರ್ ಕಾಲೇಜಸ್ಗಳಿಗೆ ಹೋಗಿ ಅಡ್ಮಿಷನ್ ತಗೊಳ್ಳೋಂಥ ಟೈಮಲ್ಲಿ ಆ ಫೀಸು ಈ ಫೀಸು ಆ ಖರ್ಚು ಈ ಖರ್ಚು ಅಂಥೇಳಿ ನಿಮಗೆ 30, 40, 50 ಸಾವಿರ ತಗೊಳ್ಳೋ ಅಂಥ ಚಾನ್ಸಸ್ ಇರ್ತಿತ್ತು.
ಆದರೆ ಈ ಸಾರಿ ಏನು ಮಾಡಿದ್ದಾರೆ ಗೌರ್ಮೆಂಟ್ದವರು 20,000ಕ್ಕೆ ಅದನ್ನು ಲಿಮಿಟ್ ಮಾಡಿದ್ದಾರೆ. ಬಟ್ ನಾನು ಹೇಳೋದೇನು, ನಾನು ರಿಕ್ವೆಸ್ಟ್ ಮಾಡ್ಕೊಂಡಿರೋದೇನು ಕೆ ಇ ಎದವರಿಗೆ, ನೀವು ಫೀ ಸ್ಟ್ರಕ್ಚರನ್ನು PDF ರಿಲೀಸ್ ಮಾಡ್ತೀವಿ ಅಂತ ಹೇಳಿದಿರಿ, ಅದನ್ನು ಮಾಡಿ. ಅದರಲ್ಲಿ ಮೆನ್ಷನ್ ಮಾಡಿ 20,000ಕ್ಕಿಂತ ಜಾಸ್ತಿ ಕೊಡೋ ಹಾಗಿಲ್ಲ, ಹಾಗೇನಾದ್ರು ಕೊಟ್ಟರೆ ಕಂಪ್ಲೇಂಟ್ ಕೊಡಿ ಕೆ ಇ ಎದವರಿಗೆ ಅಂಥೇಳಿ ಒಂದು ನೋಟಿಸನ್ನು ಹಾಕಿ. ಸೋ ದ್ಯಾಟ್ ಎಲ್ಲ ವಿದ್ಯಾರ್ಥಿಗಳು ಎಚ್ಚೆತ್ಕೋತಾರೆ ಮತ್ತು ಎಲ್ಲ ಕಾಲೇಜಸ್ಗಳು, ಎಲ್ಲ ಇಂಜಿನಿಯರಿಂಗ್ ಕಾಲೇಜಸ್ ಇರ್ಬೋದು, ಯಾವುದೇ ಕಾಲೇಜಸ್ ಇರ್ಬೋದು, ಅವರು ಕೂಡ ಎಚ್ಚೆತ್ಕೋತಾರೆ ಇದಕ್ಕಿಂತ ಜಾಸ್ತಿ ಫೀಸ್ ನಾವು ತಗೊಳ್ಳೋ ಹಾಗಿಲ್ಲ ಅಂಥೇಳಿ. ಅಂದರೆ ಓವರಾಲ್ ಆಗಿ ನಿಮಗೇನಿಲ್ಲಿ 78,806 ಕಾಣಿಸ್ತಾ ಇದೆ, ಅದು ಲಾಸ್ಟ್ ಇಯರ್ ಫೀ ಸ್ಟ್ರಕ್ಚರ್ ಅಷ್ಟೇ ಇದೆ, ಪ್ಲಸ್ 20,000 ನಿಮಗೆ ಇನ್ಕ್ರೀಸ್ ಅನ್ನು ಮಾಡಿದ್ದಾರೆ. ಅದು ಆಲ್ ಅದರ್ ಫೀಸ್. ಅಂದರೆ ನೀವು ಈಗ ಮಾಡಬೇಕಾಗಿರೋದಿಷ್ಟೇ, ನಿಮಗೇನಾದರೂ ಇಷ್ಟು ಫೀಸನ್ನು ಕಟ್ಟಿಬಿಟ್ಟು ಕಾಲೇಜಿಗೆ ಹೋದ ಮೇಲೆ ನಿಮಗೇನಾದರೂ ಇದಕ್ಕಿಂತ ಎಕ್ಸ್ಟ್ರಾ ಫೀಸನ್ನು ಅವರು ಕೇಳ್ತಾ ಇದ್ದರೆ ಆವಾಗ ನೀವು ಕೆ ಇ ಎದವರಿಗೆ ರಿಪೋರ್ಟ್ ಮಾಡಬೇಕು. ಹೈಯರ್ ಅಥಾರಿಟಿ, ಉನ್ನತ ಶಿಕ್ಷಣ ಸಚಿವರಿಗೆ ಅದನ್ನು ರಿಪೋರ್ಟ್ ಮಾಡಬೇಕು ಅನ್ನೋದು ಗೊತ್ತಿರಲಿ. ಇನ್ನು ಎರಡನೇ ಟೈಪ್ ಏನಿತ್ತಲ್ಲ, 85,340 ರೂಪೀಸ್ ಮಾಡಿದ್ದಾರೆ ನೋಡಿ, 85,340 ರೂಪೀಸ್ ಮಾಡಿದ್ದಾರೆ. ಸೊ ಇದು ಇನ್ನೊಂದು ಟೈಪ್ ಅಂತ ಹೇಳಿದೆ ನಾನು, ಅಂದರೆ ಮೈನಾರಿಟಿ ಮತ್ತು ಅನ್ಏಡೆಡ್ ಅಲ್ಲಿ ಇನ್ನೊಂದು ಟೈಪ್. ಇದರ ಫೀ ಸ್ಟ್ರಕ್ಚರ್ ಆ್ಯಕ್ಚುಲಿ ಎಷ್ಟಿತ್ತು ಮೊದಲು ನೋಡಿ, 65,340 ಇತ್ತು. 65,340 ಇರೋದನ್ನು 85,340 ಮಾಡಿದ್ದಾರೆ. ಅಂದರೆ ಸೊ 20,000 ಎಕ್ಸ್ಟ್ರಾ ಫೀಸನ್ನು ನಿಮ್ಮ ಫೀ ಸ್ಟ್ರಕ್ಚರಲ್ಲೇ ಆ್ಯಡ್ ಮಾಡಿದ್ದಾರೆ. ಅಂದರೆ ಬಹಳ ಸಿಂಪಲ್ಲು, ಈ ವರ್ಷ ಗೌರ್ಮೆಂಟ್ದವರು ಏನು ಆರ್ಡರ್ನ ಕೊಟ್ಟಿದ್ರು ಅದನ್ನು ಕರೆಕ್ಟಾಗಿ ಇಲ್ಲಿ ಫಾಲೋ ಮಾಡಿದ್ದಾರೆ. ಬಟ್ ನನ್ನ ಒಂದು ಸಜೆಷನ್ ಇಷ್ಟೇ ಕೆ ಎದವರಿಗೆ, ಅಥವಾ ನನ್ನ ಒಂದು ವರಿ ಇಷ್ಟೇ, ನೀವು ಯಾಕೆ ಇನ್ನೂ ಕೂಡ ಫೀ ಸ್ಟ್ರಕ್ಚರ್ PDF ಅನ್ನು ಬಿಟ್ಟಿಲ್ಲ ಕೆ ಇ ವೆಬ್ಸೈಟಲ್ಲಿ? ಅದನ್ನು ಬಿಟ್ಬಿಟ್ರಿ ಅಂತಂದ್ರೆ ಇದ್ರ ಬಗ್ಗೆ ಕಂಪ್ಲೇಂಟೇ ಇಲ್ಲ ನಮ್ಮದು. ವಿ ಆರ್ ಹ್ಯಾಪಿ ಟು ಗಿವ್ ದಿಸ್ ಮಚ್ ಮನಿ. ಯಾಕಂತಂದ್ರೆ ಇದ್ರಲ್ಲಿ ನಾವು ಏನು ಎಕ್ಸ್ಟ್ರಾ ಕೊಡ್ತಾ ಇಲ್ಲ, ಗೊತ್ತಿರಲಿ. ಬಹಳ ಕಾಲೇಜಸ್ಗಳು ಏನಾಗ್ತಿತ್ತು, ಈ 85 ಇದೆಯಲ್ಲ, ಅಂದರೆ 65,340 ರೂಪೀಸನ್ನು ಇಸ್ಕೊಂಡ ಮೇಲೆ ಆ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಮಾಡುವಂಥ ಟೈಮಲ್ಲಿ ಅಪ್ ಟು 50,000 ಅಪ್ ಟು 70,000 ಕೂಡ ಇಸ್ಕೊಂಡಿರುವಂಥ ಲಾಸ್ಟ್ ಇಯರ್ ಕೇಸಸ್ಗಳಿವೆ, ಕಂಪ್ಲೇಂಟ್ಗಳಿವೆ. ಸೊ ಅಂಥ ಕೇಸೊಳಗೆ 20,000 ಎಕ್ಸ್ಟ್ರಾ ಫೀಸ್ ಫಿಕ್ಸ್ ಮಾಡಿದ್ದಾರೆ. 20,000ಕ್ಕಿಂತ ಎಕ್ಸ್ಟ್ರಾ ₹1 ಅವರು ತಗೊಳ್ಳೋ ಹಾಗಿಲ್ಲ ಅಂತ ಒಂದು ರೂಲನ್ನು ಪಾಸ್ ಮಾಡಿದ್ದಾರೆ ಅಷ್ಟೇ. ಬಟ್ ಆ ಒಂದು PDF ನಮಗೆ KCET ವೆಬ್ಸೈಟಲ್ಲಿ ಕೊಡಿ ಅಂತ ನಾವು ಕೇಳ್ಕೊಳ್ತಾ ಇರೋದು. ಈಗ ನೋಡಿ, ಈಗ ಇಂಜಿನಿಯರಿಂಗ್ ಪ್ರೈವೇಟ್ ಯೂನಿವರ್ಸಿಟಿ ಒಳಗೆ ಎಷ್ಟಿತ್ತು ನಿಮ್ಮ ಫೀ ಸ್ಟ್ರಕ್ಚರ್ ನೋಡಿ, 62,573 ಇತ್ತು. 62,570 ಇತ್ತು. ಸೊ ನೋಡಿ ಇರ್ಬೋದು, ಪ್ಲಸ್ 20,000 ಮಾಡಿದ್ದಾರೆ. 62,573 ಇತ್ತು, ಪ್ಲಸ್ 20,000 ಎಕ್ಸ್ಟ್ರಾ ಅವರು ಆ್ಯಡ್ ಮಾಡಿದ್ದಾರೆ. ಸೊ ಇಟ್ ಬಿಕಮ್ 82,573. ಅಂದರೆ ಇಲ್ಲೂ ಕೂಡ ನಿಮಗೆ ಫೀ ಸ್ಟ್ರಕ್ಚರ್ ಜಾಸ್ತಿ ಆಗಿಲ್ಲ. ಬಟ್ ಒಂದು ಪಾಯಿಂಟನ್ನು ಅರ್ಥ ಮಾಡ್ಕೊಳ್ಳಿ, 20,000 ಎಲ್ಲ ಖರ್ಚುಗಳನ್ನು ಸೇರಿ, ಎಕ್ಸ್ಟ್ರಾ ಖರ್ಚುಗಳನ್ನು ಸೇರಿ 20,000ಕ್ಕೆ ಮಿನಿಮಮ್ ಅಂದರೆ ಮ್ಯಾಕ್ಸಿಮಮ್ ಫಿಕ್ಸ್ ಮಾಡಿದ್ದಾರೆ. ಇಲ್ಲಾಂದ್ರೆ ಏನಾಗ್ತಿತ್ತು, ನೀವು ಇದೇ ಯೂನಿವರ್ಸಿಟಿಗೆ ಹೋದ್ರಿ, ಸೊ 62,573 ಪೇ ಮಾಡಿದ್ರಿ, ಎಕ್ಸ್ಟ್ರಾ ಫೀಸ್ ಅಂತೇಳಿ ಅಪ್ ಟು 30,000 40,000 50,000 ಮನ್ಸಿಗೆ ಬಂದಷ್ಟು ತಗೋತಿದ್ರು. ಬಟ್ ಈ ವರ್ಷ ಅಷ್ಟು ತಗೊಳ್ಳೋ ಹಾಗಿಲ್ಲ, 20,000 ಇದಕ್ಕೇನೆ ಆ್ಯಡ್ ಮಾಡಿ ಪರ್ಫೆಕ್ಟ್ ಆಗಿ ಫಿಟ್ ಮಾಡಿ ಕೊಟ್ಬಿಟ್ಟಿದ್ದಾರೆ. ಅಂದ್ರೆ ನಿಮ್ಮ ಕೆಲಸ ಏನೀಗ, ಸೊ ಯು ಹ್ಯಾವ್ ಟು ಬಿ ರೆಡಿ ವಿತ್ ದಿಸ್ ಮಚ್ ಅಮೌಂಟ್ ಇಫ್ ಯು ಗೆಟ್ ದ ಸೀಟ್. ಯು ಹ್ಯಾವ್ ಟು ಬಿ ರೆಡಿ ವಿತ್ ದೀಸ್ ಅಮೌಂಟ್ಸ್ ಅನ್ನೋದು ಗೊತ್ತಿರಲಿ. ಇಲ್ಲಿ ಎಲ್ಲೂ ಕೂಡ ಬಾರ್ಗೇನಿಂಗ್ ನಡೆಯೋದೇ ಇಲ್ಲ. ನನಗೆ 2 ಇನ್ಸ್ಟಾಲ್ಮೆಂಟ್ ಕೊಡಿ, 3 ಇನ್ಸ್ಟಾಲ್ಮೆಂಟ್ಸ್ ಕೊಡಿ, ಯಾರೂ ಕೂಡ ಕೇಳೋದಿಲ್ಲ. ಯಾಕಂದರೆ ಆನ್ಲೈನಲ್ಲಿ ಪೇ ಮಾಡಬೇಕಾಗ್ತದೆ. ಪೇ ಮಾಡಿದರೆ ನಿಮ್ಮ ಫೀಸ್, ನಿಮ್ಮ ಸೀಟ್ ನಿಮ್ಗೆ ಅಲಾಟ್ ಆಗ್ತದೆ, ಇಲ್ಲ ಅಂದರೆ ಸೀಟ್ ಕ್ಯಾನ್ಸಲ್ ಆಗ್ತದೆ ಅನ್ನೋದು ಗೊತ್ತಿರಲಿ. ಇದಾದಮೇಲೆ ಆದರೆ ನನ್ನದೊಂದು ಕ್ವಶನ್ ಇಷ್ಟೇ, ಗೌರ್ಮೆಂಟ್ ಕಾಲೇಜ್ ಫೀಸನ್ನು ಅಗ್ರಿಕಲ್ಚರಿಗೆ ಯಾಕೆ ಜಾಸ್ತಿ ಮಾಡಿದಿರಿ? ಸೊ ಗೌರ್ಮೆಂಟ್ ಕಾಲೇಜ್ ಫೀಸ್ ಅಗ್ರಿಕಲ್ಚರ್ಗೆ ನಿಮಗೆ ಇಲ್ಲಿ ತೋರಿಸ್ತೀನಿ, ನೋಡ್ಬೋದು ಇಲ್ಲಿ. ಸೊ 24,610 ರೂಪೀಸ್ ಇತ್ತು. 24,610 ರೂಪೀಸ್ ಇರೋದನ್ನು ವೈ ಯು ಹ್ಯಾವ್ ಇನ್ಕ್ರೀಸ್ ಟು 27,050? ಇದಕ್ಕೆ ವೇರ್ ಈಸ್ ದ ನೋಟಿಫಿಕೇಶನ್ ಆರ್ ವೇರ್ ಈಸ್ ದ ನೋಟಿಸ್? ಟೆಲ್ ಮಿ KA, ರೈಟ್? ಸಿ, ಈಗ 24,620 ಇರೋ ಅಂಥದ್ದನ್ನು 27,050 ಮಾಡಿದ್ದಾರೆ ಗೌರ್ಮೆಂಟಲ್ಲಿ. ಸೊ ಇಲ್ಲಿ ನೋಡಿ, ಇಂಜಿನಿಯರಿಂಗ್ ಗೌರ್ಮೆಂಟಲ್ಲಿ ಏನೂ ಚೇಂಜ್ ಮಾಡಿಲ್ಲ, 19,090 ಇದೆ. ಆದರೆ ಇಲ್ಲಿ ಮಾತ್ರ ಯಾಕೆ ಚೇಂಜ್ ಮಾಡಿದ್ದೀರಿ? 2,000 ಜಾಸ್ತಿ ಮಾಡಿದಿರಿ. 2,000 ಕೂಡ ನಮ್ಮ ವಿದ್ಯಾರ್ಥಿಗಳಿಗೆ ಪ್ರಾಬ್ಲಮ್ ಆಗ್ತದೆ. ಸೊ 2,000 ಜಾಸ್ತಿ ಆಯ್ತು, ಇಲ್ಲಿ 27,050 ಆಯಿತು. ಹೌದಾ? 2ರಿಂದ 3,000 ಆಲ್ಮೋಸ್ಟ್ 2,500 ಜಾಸ್ತಿ ಆಯಿತು. ಸೊ 27,050 ರೂಪಾಯಿ ಇದೆ ಎಲ್ಲ ಅಗ್ರಿಕಲ್ಚರ್ ಕೋರ್ಸಸ್ಗಳಿಗೆ.
ಎಲ್ಲ ಅಗ್ರಿಕಲ್ಚರ್ ಕೋರ್ಸಸ್ಗಳಿಗೆ ನಾವಿಲ್ಲಿ ಲಾಸ್ಟ್ ಇಯರ್ ಫೀಸ್ ಸ್ಟ್ರಕ್ಚರ್ ನೋಡಿದ್ವಲ್ಲ 24,620 ಏನಿತ್ತು, ಇವೆಲ್ಲದಕ್ಕೂ ಕೂಡ ಫೀಸ್ ಸ್ಟ್ರಕ್ಚರ್ ಏನಾಗಿದೆ ಅಂತಂದರೆ ಯು ಆರ್ ಗೋಯಿಂಗ್ ಟು ಸಿ ದಿಸ್ ಫೀಸ್ ಸ್ಟ್ರಕ್ಚರ್. ಸೊ 27,050 rupees ಇನ್ಕ್ರೀಸ್ ಆಗಿದೆ. ಬಟ್ ಇದಕ್ಕೆ ಡೆಫಿನೆಟ್ಲಿ ನೀವು ನೋಟಿಫಿಕೇಶನ್ ಕೊಡಬೇಕಿತ್ತು ಮತ್ತು ಜಾಸ್ತಿ ಆಗಿರೋದನ್ನು ಇನ್ಫಾರ್ಮ್ ಮಾಡಬೇಕಿತ್ತು ವಿದ್ಯಾರ್ಥಿಗಳಿಗೆ, ಮಾಡಿಲ್ಲ. ನೆಕ್ಸ್ಟು ವೆಟರ್ನರಿ ನಾ ಹೇಳಿದ್ನಲ್ಲ, ಲಾಸ್ಟ್ ಇಯರ್ ದೆರ್ ಇಸ್ ನೋ ಡೇಟಾ ಫಾರ್ ಲಾಸ್ಟ್ ಇಯರ್. ಅದಕ್ಕೆ ನನಗೆ ಇಲ್ಲಿ ಕಂಪೇರ್ ಮಾಡೋದಕ್ಕೆ ಆಗೋದಿಲ್ಲ. ಬಟ್ ಈ ವರ್ಷದ ಫೀಸ್ ಸ್ಟ್ರಕ್ಚರ್ ಗೊತ್ತಿರಲಿ, 57,125 rupees ನಿಮಗೆ ಇದೆ. ಇದೇ ಕಾಲೇಜ್ ಇರೋದು. ಸೊ 57,125 rupees ಇದೆ. ಇಷ್ಟನ್ನು ನೀವು ರೆಡಿ ಇಟ್ಕೊಳ್ಬೇಕಾಗ್ತದೆ ನಿಮಗೆ ಏನಾದರೂ ವೆಟರ್ನರಿ ಕಾಲೇಜಸ್ಗಳು ಬೇಕು ಅಂದರೆ. ಇನ್ನು ಗೌರ್ಮೆಂಟ್ ಕಾಲೇಜ್ ಫಾರ್ಮಾ ಗೌರ್ಮೆಂಟ್ ನೋಡಿ 14,030 rupees ಇದೆ. ಆ್ಯಂಡ್ ಪ್ರೈವೇಟ್ ಅನ್ಏಡೆಡ್ 26,000 ಇದೆ. ಇದರ ಒಂದು ಕಂಪ್ಯಾರಿಸನ್ ಕೂಡ ತೋರಿಸ್ತೀನಿ ನಾನು. ಫಾರ್ಮಾ ಗೌರ್ಮೆಂಟ್ ನೀವು ನೋಡ್ಬೋದು ಇಲ್ಲಿ, ರೈಟ್. ಫಾರ್ಮಾ ಗೌರ್ಮೆಂಟ್ ನೋಡ್ಬೋದು ಇಲ್ಲಿ 14,030 rupees ಇದೆ, 26,000 ಇದೆ. ಆ್ಯಂಡ್ ಇದು ಕೂಡ 67,000. ದೆರ್ ಈಸ್ ನೋ ಚೇಂಜ್ ಫಾರ್ ದಿಸ್ ಇಯರ್. ಓಕೆ, ಸೊ ಆ ಒಂದು ಪ್ರೂಫನ್ನು ಕೂಡ ನಿಮಗಿಲ್ಲಿ ತೋರಿಸ್ತೀನಿ ನೋಡಿ. ದೆರ್ ಈಸ್ ನೋ ಚೇಂಜ್ ಫಾರ್ ಫಾರ್ಮಾ ಕೋರ್ಸಸ್ ದಿಸ್ ಇಯರ್. ಅಂದರೆ ಓವರಾಲ್ ಆಗಿ ಇಂಜಿನಿಯರಿಂಗ್ಗಳಿಗೆ ಸೊ ಫೀಸ್ ಸ್ಟ್ರಕ್ಚರ್ನ ಜಾಸ್ತಿ ಮಾಡಿಲ್ಲ. ಬಟ್ ಲಾಸ್ಟ್ ಇಯರ್ ಕಂಪೇರ್ ಮಾಡಿ ಜಾಸ್ತಿ ಮಾಡಿದ್ದಾರೆ ಅಂತ ಅನಿಸ್ತದೆ ನಮಗೆ. ಬಟ್ ಓವರಾಲ್ ಜಾಸ್ತಿ ಆಗಿಲ್ಲ, ಒಂದು ಅಡ್ವಾಂಟೇಜೇ ಆಗಿದೆ. ಕಾಲೇಜಿಗೆ ಹೋದ ಮೇಲೆ ಅವರು ಎಕ್ಸ್ಟ್ರಾ ಫೀಸನ್ನು ತಗೊಳ್ಳೋ ಹಾಗಿಲ್ಲ ಈ ವರ್ಷ. ಸೊ ಅದರ ಫೀಸನ್ನು ಇಲ್ಲೇ ಇನ್ಕ್ಲೂಡ್ ಮಾಡಿ ತಗೊಳ್ತಾ ಇದ್ದಾರೆ. ಇನ್ನು ಅಗ್ರಿಕಲ್ಚರ್ BScಗೆ ಫೀಸನ್ನು ಜಾಸ್ತಿ ಮಾಡಿದ್ದಾರೆ, 2,500 ಜಾಸ್ತಿ ಮಾಡಿದ್ದಾರೆ. ಅದರ ನೋಟಿಫಿಕೇಶನ್ ನಮಗೆ ಕೊಡಬೇಕಿತ್ತು, ವೇಟ್ ಮಾಡೋಣ ಅಂತ ಕೊಡಬಹುದು. ಇನ್ನು ವೆಟರ್ನರಿಗೆ ಫೀಸ್ ಸ್ಟ್ರಕ್ಚರ್ ಲಾಸ್ಟ್ ಇಯರ್ ನನ್ನ ಹತ್ರ ದಾಖಲೆ ಇಲ್ಲ, ಕಂಪೇರ್ ಮಾಡೋಣ ಅಂತಂದರೆ ಅಷ್ಟನ್ನೇ ನಾವು ಅಂದ್ಕೊಳ್ಳೋಣಂತೆ. ಸೊ ಇನ್ನು ಫಾರ್ಮಾ ಮತ್ತು ಫಾರ್ಮಾಗೆ ಫೀಸ್ ಸ್ಟ್ರಕ್ಚರ್ ಇನ್ಕ್ರೀಸ್ ಆಗಿಲ್ಲ. ಬಟ್ ಓವರಾಲ್ ನನ್ನ ರಿಕ್ವೆಸ್ಟ್ ಇತ್ತು KA ಸೊ ಫೀಸ್ ಸ್ಟ್ರಕ್ಚರ್ ಒಂದು PDF ಅನ್ನು ಸ್ಟೂಡೆಂಟ್ಸ್ಗಳಿಗೆ ಕೊಡಿ, ಇದರಿಂದ ಬಹಳ ಹೆಲ್ಪ್ ಆಗ್ತದೆ. ಇದು ಇವತ್ತಿನ ವಿಡಿಯೋ. ನಿಮಗೆ ಚೆನ್ನಾಗಿ ಅನಿಸಿದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲೇ ಮುಗಿಸೋಣಂತೆ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.